ಗುರುಭ್ಯೋ ನಮಃ ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ಗುರೂಜಿ. ದೈವ ಮಾಸಿಕ ಸ್ವಾಗತಗಳು. ಹಾಗೂ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ. ಈ ಯುಗಾದಿಯ ವಿಶ್ವ ನಾಮ ಸಂವತ್ಸರದ 12 ರಾಶಿಯ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೇನೆ. ಅದರಲ್ಲಿ ಧನುಷ ರಾಶಿ. ಈ ಧನುಷ ರಾಶಿ ಈ ವರ್ಷದ ಉತ್ತಮ ವರ್ಷದ ರಾಶಿ ಅಂತ ಹೇಳ್ಬೋದು. ಯಾಕಂತಂದರೆ ಈ ವರ್ಷದಲ್ಲಿ ಉತ್ತಮದಲ್ಲಿ 4ನೇ ರಾಶಿ ಅಂತ ಹೇಳಿದರೆ ಧನುಷ ರಾಶಿ ಸ್ಥಾನ ಪಡೆದಿದೆ. ಅದರಲ್ಲಿ ಈ ಧನುಷ ರಾಶಿ ಗುರುವಿನ ಬಲ ಬಹಳ ದೊಡ್ಡದಿದೆ. ದೊಡ್ಡ ಮಟ್ಟದಲ್ಲಿ ಬೆಳೆಯುವಂಥ ಯೋಗ ಬರುತ್ತೆ. ಈ ರಾಶಿಯವರು ತಮ್ಮ ಉನ್ನತ ಸ್ಥಾನಕ್ಕೆ ಏನು ಆಶೆ ಆಕಾಂಕ್ಷೆ ಏನು ಪಟ್ಟಿರ್ತಾರೆ, ಕನಸುಗಳು, ಈ ವರ್ಷ ಸಂಪೂರ್ಣವಾಗಿ ನನಸು ಮಾಡುವಂಥ ರಾಶಿ ಅಂತ ಹೇಳ್ಬೋದು. ಈ ವರ್ಷದಲ್ಲಿ ಈ ಧನುಷ ರಾಶಿ ಸಂಪೂರ್ಣವಾಗಿ ಎಲ್ಲ ರೀತಿಯಿಂದ ಎಲ್ಲರ ಕಡೆಯಿಂದಾಗಿ ಲಾಭದಾಯಕ ರಾಶಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಲಾಭದಲ್ಲಿ ಈ 4ನೇ ರಾಶಿ ಅಂತ ಸ್ಥಾನ ಪಡೆದಿದೆ. ಈ ರಾಶಿಯವರು ಸಂಪೂರ್ಣವಾಗಿ ಒಂದು ಉನ್ನತ ಸ್ಥಾನ ಬೆಳೆಯುವಂಥ ಯೋಗಗಳಿದೆ. ಈ ರಾಶಿಯವರಿಗೆ ₹1 ಆದಾಯ ಇದ್ದರೆ ₹10 ಸಂಪೂರ್ಣವಾಗಿ ಲಾಭದಾಯಕ ಆಗುವಂಥ ಯೋಗ ಬರುತ್ತೆ. ಯಾಕೆ ₹1 ₹1 ಖರ್ಚಾದರೂ ಸಹ ₹10 ಲಾಭ ಪಡೆಯುವಂಥ ಯೋಗ ಬರ್ತಾ ಹೋಗುತ್ತೆ. ಈ ರಾಶಿಯವರು ಸಂಪೂರ್ಣವಾಗಿ ಖರ್ಚು ವೆಚ್ಚದಲ್ಲಿ ಸಂಪೂರ್ಣ ಬುದ್ಧಿವಂತಿಕೆ ತೋರಿಸುವಂಥ ರಾಶಿ ಅಂತ ಹೇಳ್ಬೋದು. ಈ ರಾಶಿ ಎಷ್ಟೇ ಸಂಪಾದನೆ ಮಾಡಿದರೂ ಸಹ ಈ ರಾಶಿಯವರು ದುಡ್ಡು ಇಲ್ಲ ಅಂತಂದರೂ ನಿಮಗೆ ಸಂಪೂರ್ಣ ಲಾಭದಾಯಕ ಇರುವಂಥ ಒಂದು ಚಾತುರ್ಯ ಮತ್ತು ನರಿತರ ಬುದ್ಧಿ ಅಂತ ಹೇಳ್ಬೋದು. ಲಾಭದಾಯಕ ಅಂದರೆ ಅಪಾಯ ಬಂದಾಗ ಉಪಾಯದಲ್ಲಿ ಸಂಪೂರ್ಣವಾಗಿ ನಿಮಗೆ ಎಲ್ಲ ರೀತಿಯ ಜಾರುವಂಥ ಯೋಗ ಬರ್ತಾ ಹೋಗುತ್ತೆ. ಈ ರಾಶಿಯವರು ಸಂಪೂರ್ಣವಾಗಿ ಲಾಭದಾಯಕ ಆಗುವಂಥ ಯೋಗ ಇದೆ. ಮತ್ತು ಉತ್ತಮವಾದಂಥ ವಿದ್ಯೆ, ಉತ್ತಮವಾದಂಥ ವಿವೇಕತನ ಮತ್ತು ಉತ್ತಮವಾದಂತಹ ಜ್ಞಾನ ಅನುಭವ ಪಡೆಯುವಂಥ ಒಂದು ರಾಶಿ ಅಂತ ಹೇಳ್ಬೋದು. ಈ ರಾಶಿಯವರು ಈ ವರ್ಷ ಒಂದು ಜ್ಞಾನ ಸಂಪಾದನೆ ಮಾಡುವಂಥ ಯೋಗ ಬಹಳ ಇದೆ. ಮತ್ತು ಈ ರಾಶಿಯವರು ಸಂಪೂರ್ಣವಾಗಿ ವಿದ್ಯಾಭ್ಯಾಸ ಕಡೆ ಭಾಳ ಉನ್ನತ ಸ್ಥಾನಕ್ಕೆ ಹೋಗುವಂಥ ಯೋಗ ಬರ್ತಾ ಹೋಗುತ್ತೆ. ಈ ರಾಶಿಯವರು ಸಂಪೂರ್ಣವಾಗಿ ಒಂದು ಸ್ಥಾನ ಮಾನ ಗೌರವ ಮತ್ತು ಎಲ್ಲ ರೀತಿಯಿಂದ ಪರಿಣಿತ ಪಡುವಂಥ ಯೋಗ ಬರ್ತಾ ಹೋಗುತ್ತೆ. ಇದರಿಂದಾಗಿ ಈ ರಾಶಿಯವರು ಆಲೋಚನೆ ಇದ್ದಲ್ಲಿ ಸಂಪೂರ್ಣವಾಗಿ ಪ್ರೊಫಿಟ್ ಇರ್ತಾರೆ. ಸಂಪೂರ್ಣವಾಗಿ ಎಲ್ಲ ಕಡೆಯಿಂದ ಲಾಭದಾಯಕ ಆಗ್ತಾ ಹೋಗುತ್ತೆ. ಮತ್ತು ವ್ಯವಹಾರದಲ್ಲಿ ಜ್ಞಾನವಿಲ್ಲ ಅಂದರೂ ಹೊಸ ಕೆಲಸಕ್ಕೆ ಆರಂಭವಾಗುವಂಥ ಒಂದು ಅಡಿಪಾಯ ಆಗ್ತಾ ಹೋಗುತ್ತೆ. ಅಂದರೆ ವ್ಯವಹಾರದಲ್ಲಿ ಜ್ಞಾನ ಇರೋದಿಲ್ಲ, ಏನೇ ಮಾಡಿದ್ರು ಬರೀ ಬೈಗುಳ, ಮತ್ತು ಏನೇ ಮಾಡಿದ್ರು ಒಂದು ಹೆಸರು, ಏನೇ ಮಾಡಿದ್ರು ಕೆಟ್ಟ ವಿಚಾರಗಳು, ಆಲೋಚನೆ ಬರುವಂಥ ಒಂದು ವ್ಯಕ್ತಿತ್ವ ಇರುವಂಥ ಈ ಗುಣದಲ್ಲಿ ಅಂಥವ್ರು ಕೂಡ ಈ ಒಂದು ವರ್ಷದಲ್ಲಿ ಈ ರಾಶಿಯವರು ಹೊಸ ಒಂದು ಬಿಸ್ನೆಸ್ ಕೈ ಹಾಕಿ ಹೊಸ ಕೆಲಸಕ್ಕೆ ಒಂದು ಅಡಿಪಾಯ ಹಾಕುವಂಥ ಯೋಗಗಳಿದೆ. ಈ ರಾಶಿಯವರು ಹಿಡಿದ ಕೆಲಸ ಬಿಡುವುದಿಲ್ಲ. ಎಂಥ ಕೆಲಸ ಆದರೂ ಕೂಡ ಸಾಧಿಸಿ ತೀರಿಸುವಂಥ ಒಂದು ಛಲ ಇದೆ. ಅಂಥ ಒಂದು ಒಳ್ಳೆಯ ವ್ಯಕ್ತಿತ್ವ ಇರುವಂಥ ರಾಶಿ ಇದು. ಮತ್ತು ವಿದ್ಯಾರ್ಥಿಗಳಿಗೆ ಉತ್ತಮವಾದ ಆಸಕ್ತಿ ಓದುತ್ತಾರೆ. ಅಂದರೆ ಈ ಒಂದು ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಆಸಕ್ತಿಯಿಂದ ಒಂದು ವಿದ್ಯಾಭ್ಯಾಸ ಮಾಡೋ ಒಂದು ಗುರುವಿನ ಒಂದು ಮಾರ್ಗದರ್ಶನದಲ್ಲಿ ಸಂಪೂರ್ಣವಾಗಿ ಒಂದು ಒಳ್ಳೆಯ ಒಂದು ವಿದ್ಯೆ ಕಡೆ ಗಮನ ಕೊಡುವಂಥ ಯೋಗ ಬರುತ್ತೆ. ಮತ್ತು ಒಳ್ಳೆಯ ಒಂದು ಪರ್ಸೆಂಟೇಜ್ ಮೇಲೆ ಗಮನ ಹೋಗುತ್ತೆ. ಮತ್ತು ಅವರು ಒಂದು ವಿದ್ಯೆ ಕಡೆ ಸಂಪೂರ್ಣವಾಗಿ ಅವರು ಏನು ಅಚೀವ್ ಮಾಡಬೇಕಂತ ಮನಸ್ಸು ಇಚ್ಛೆ ಇರ್ತಾರೆ. ಈ ವರ್ಷದಲ್ಲಿ ಆದಷ್ಟು ಮಟ್ಟಿಗೆ ಪ್ರಯತ್ನ ಪಟ್ಟಿದ್ರೆ ಎಲ್ಲ ರೀತಿ ಅನುಕೂಲ ಆಗುವಂಥ ಯೋಗ ಇದೆ. ಯಾಕಂದರೆ ನೆನಪಿನ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಈ ರಾಶಿಯವರಿಗೆ ಈ ವರ್ಷ ಸಂಪೂರ್ಣವಾಗಿ ಒಂದು ಬಿಸ್ನೆಸ್ ಕಡೆ ಆಗಲಿ, ಒಂದು ವಿದ್ಯಾಭ್ಯಾಸ ಕಡೆ ಆಗಲಿ, ಒಂದು ನೆನಪಿನ ಶಕ್ತಿ ಮೈಂಡ್ ಪೂರ್ತಿ ಸಂಪೂರ್ಣವಾಗಿ ಮೈಂಡ್ ರಿಫ್ರೆಶ್ ಥರ ಸಂಪೂರ್ಣವಾಗಿ ಮುಂದುವರಿಯುವಂಥ ಯೋಗ ಬರ್ತಾ ಹೋಗುತ್ತೆ. ಇದರಿಂದಾಗಿ ಒಳ್ಳೆಯ ಒಂದು ಕಾಲ ಶುರು ಆಗಿದೆ ಇವರಿಗೆ, ಈ ರಾಶಿಯವರಿಗೆ. ಮತ್ತು ರಾಜಕೀಯ ವ್ಯಕ್ತಿಗಳಿಗಂತೂ ತುಂಬ ಲಾಭದಾಯಕ ವರ್ಷ ಅಂತ ಹೇಳ್ಬೋದು. ರಾಜಕೀಯ ವ್ಯಕ್ತಿಗಳಿಗೆ ಹಿಂದೆ ಒಂದು ರಾಶಿ ಹೇಳಿದ್ದೇನೆ. ಆ ಥರನೇ ಈ ರಾಶಿಯವರಿಗೂ ಸಹ ಸಂಪೂರ್ಣವಾಗಿ ರಾಜಕೀಯ ವ್ಯಕ್ತಿಗಳಿಗೆ ಸಂಪೂರ್ಣ ಲಾಭದಾಯಕ ವರ್ಷ. ಮತ್ತು ಅವರು ಜನ ಸೇವೆ ಮಾಡುವಂಥ ಒಂದು ಮನಸ್ಥಿತಿ ಇದ್ದವರು ಕೂಡ ರಾಜಕೀಯದಲ್ಲಿ ಪಳಗಿ ಸಂಪೂರ್ಣವಾಗಿ ಒಂದು ಸ್ಥಾನ ಮಾನ ಗೌರವ ಸಿಕ್ಕಿ ಒಂದು ಒಳ್ಳೆಯ ಒಂದು ಪೊಸಿಷನ್ ಬರುವಂಥ ಯೋಗಗಳಿದೆ. ಈ ರಾಜಕೀಯ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಸ್ಥಾನ ಸಿಗುತ್ತೆ ಮತ್ತು ಒಳ್ಳೆಯ ಅತ್ಯುತ್ತಮವಾದ ಒಂದು ಕಾಲ ಅಂತ ಹೇಳ್ಬೋದು ಇವರಿಗೆ. ಮತ್ತು ಕಲಾವಿದರಿಗೆ ಒಳ್ಳೆಯ ಬೆಲೆ ತರುವಂಥ ಕೆಲಸ ಸಿಗುತ್ತೆ ಈ ವರ್ಷ. ಕಲಾವಿದರಿಗೆ ಸಂಪೂರ್ಣವಾಗಿ ಎಲ್ಲೇ ಇದ್ದರೂ ಕೂಡ ಅವರಿಗೆ ಸಂಪೂರ್ಣವಾಗಿ ಒಂದು ಒಳ್ಳೆಯ ಬೆಂಬಲ ಸಿಗುತ್ತೆ, ಒಳ್ಳೆಯ ಒಂದು ಸ್ಥಾನ ಸಿಗುತ್ತೆ ಅವರಿಗೆ. ಈ ವರ್ಷ ಒಂದು ಒಳ್ಳೆಯ ಹೆಸರು ಸಂಪಾದನೆ ಮಾಡುವಂಥ ಕಾಲ ಕೂಡ ಬಂದಿದೆ ಈ ವರ್ಷ ಅವರಿಗೆ. ಇದರಿಂದಾಗಿ ಈ ಕಳೆದ ವರ್ಷ 2-3 ಸಿನಿಮಾದಲ್ಲಿ ತೊಂದರೆ ಅನುಭವಿಸಿದವ್ರಿಗೆ ಈ ವರ್ಷ ಬರೀ ಒಂದೇ ಸಿನಿಮಾ ಮಾಡಿದ್ರು ಕೂಡ ಒಳ್ಳೆಯ ಹೆಸರು ಗಳಿಸಿ ಸಂಪೂರ್ಣವಾಗಿ ಈ ವರ್ಷ ಅವರಿಗೆ ಒಳ್ಳೆಯ ಒಂದು ಹೆಸರು ಗಳಿಸುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಒಳ್ಳೊಳ್ಳೆ ಕೆಲಸಗಳು
ಮುಂದುವರಿಯುವಂಥ ಯೋಗ ಬರ್ತಾ ಹೋಗುತ್ತೆ. ಇದರಿಂದ ಒಳ್ಳೆಯ ಒಂದು ಸ್ಥಾನ ಸಿಗುವಂಥ ಯೋಗ ಬರುತ್ತೆ. ಸಕ್ಸಸ್ ಆಗಿ ಸಂಪೂರ್ಣವಾಗಿ ಹಣಕಾಸು ಸುಧಾರಣೆ ಆಗ್ತಾ ಹೋಗುತ್ತೆ ಇವರಿಗೆ, ಮತ್ತು ಉತ್ತಮವಾದ ಹೆಸರು ಸಿಗುತ್ತೆ ಇವರಿಗೆ. ಹಣಕಾಸು ಸಮಸ್ಯೆ ಮಧ್ಯಂತರ ವಿಚಾರಗಳೇ ಆಗಲಿ ಯಾವುದೇ ತೊಂದರೆ ಕಿರಿಕಿರಿ ಬರೋದಿಲ್ಲ ಇವರಿಗೆ. ಹಣಕಾಸು ಸಮಸ್ಯೆಗಳಿಂದ ಮತ್ತು ಮಧ್ಯಂತರ ತೊಂದರೆಗಳಿಂದ, ವ್ಯಾಪಾರ ವ್ಯವಹಾರ ವೃದ್ಧಿಗಳಿಂದಾಗಿ, ಸ್ವಲ್ಪ ಮಧ್ಯಸ್ಥ ಕೆಲವು ವ್ಯಕ್ತಿಗಳಿಂದ ತೊಂದರೆ ಆಗುವಂಥ ಯೋಗಗಳಿದ್ದರೂ ಕೂಡ ಸ್ವಲ್ಪ ವಿಚಾರ ಮಾಡಿ ಮುಂದುವರೆದ್ರೆ ಅವರಿಗೆ ಒಳ್ಳೆ ಲಾಭ ಆಗುತ್ತೆ ಈ ಕಾಲದಲ್ಲಿ, ಈ ವಿಚಾರದಲ್ಲಿ. ಮತ್ತು ಕೃಷಿಕರಿಗೆ ಭಾಳ ಅನುಕೂಲ ಆಗುವಂಥ ಯೋಗ ಬರುತ್ತೆ. ಕೃಷಿಕರಿಗೆ, ಈ ರಾಶಿಯವರಿಗೆ ತುಂಬ ಒಳ್ಳೆ ಫಸಲು ಸಿಗುತ್ತೆ ಮತ್ತು ಒಳ್ಳೆ ಲಾಭ ಆಗುತ್ತಾ ಹೋಗುತ್ತೆ. ಕೈ ತುಂಬ ದುಡ್ಡು ನೋಡುವಂಥ ಯೋಗ ಬರುತ್ತೆ ಮತ್ತು ಒಳ್ಳೆಯ ಒಂದು ಕುಟುಂಬದಲ್ಲಿ ಒಂದು ಹಸನ್ಮುಖಿ ಜೀವನ ನಡೆಸುವಂಥ ಯೋಗ ಬರುತ್ತೆ. ಕಿರಿಕಿರೆಲ್ಲ ನಿವಾರಣೆ ಆಗ್ತಾ ಹೋಗುತ್ತೆ. ಎಲ್ಲ ರೀತಿಯಿಂದ ಎಲ್ಲ ಕಡೆಯಿಂದ ಅವರಿಗೆ ಲಾಭದಾಯಕ ಆಗ್ತಾ ಹೋಗುತ್ತೆ. ಕುಟುಂಬದಲ್ಲಿ ಸುಖದ ವಾತಾವರಣ ಸೃಷ್ಟಿ ಆಗ್ತಾ ಹೋಗುತ್ತೆ. ಈ ರಾಶಿಯವರಿಗೆ ಸಂಪೂರ್ಣವಾಗಿ, ಧನುಷ್ ರಾಶಿಯವರಿಗೆ ಸಂಪೂರ್ಣವಾಗಿ ಅವ್ರಿಗೆ ಲಾಭದಾಯಕದಲ್ಲೇ ಈ ಜೀವನ ಪ್ರಾರಂಭವಾಗಿ ಮುಕ್ತಾಯ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಇದರಿಂದಾಗಿ ಇವರು ವೈಯಕ್ತಿಕವಾಗಿ ಜೀವನದಲ್ಲಿ ಕಷ್ಟಪಡುವಂಥ ಅವಶ್ಯಕತೆ ಜಾಸ್ತಿ ಇರೋದಿಲ್ಲ. ವ್ಯವಹಾರದಲ್ಲಿ ಉತ್ತಮವಾದ ಪ್ರಗತಿ ಕಾಣುವಂಥ ಯೋಗ ಬರುತ್ತೆ. ವ್ಯವಹಾರದಲ್ಲಿ ಏನೇ ಕೆಲಸ ಕೈ ಹಾಕಿದ್ರು ಒಳ್ಳೇದಾಗ್ತಾ ಹೋಗುತ್ತೆ. ಒಂದು ಬಿಸ್ನೆಸ್ ಮೈಂಡಲ್ಲಿ ಯಾವುದೇ ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಈ ಒಂದು ಪ್ರಗತಿ ರೂಪದಲ್ಲಿ ಒಂದು ಲಾಭದ ಮುಖ ನೋಡುವಂಥ ಯೋಗ ಬರುತ್ತೆ. ಲಾಭದ ಕೈ ನೋಡುವಂಥ ಯೋಗ ಬರುತ್ತೆ. ಒಂದು ಕೈಯಿಂದ ಇನ್ನೊಂದು ಕೈಗೆ ಸಂಪೂರ್ಣವಾಗಿ ಟ್ರಾನ್ಸ್ಫರ್ ಮಾಡುವಂಥ ಯೋಗ ಬರುತ್ತೆ. ಹಣಕಾಸು ಸುಧಾರಣೆ ಬಹಳ ಅನುಕೂಲವಾಗ್ತಾ ಹೋಗುತ್ತೆ ಇವರಿಗೆ. ಮತ್ತು ದಾಯಾದಿಗಳಿಂದ ಒಳ್ಳೆಯ ಬಾಂಧವ್ಯ, ದಾಯಾದಿಗಳು ಕೂಡ ಮಿತ್ರರಾಗ್ತಾರೆ ಇವರಿಗೆ. ಶತ್ರುರು ಮಿತ್ರರಾಗ್ತಾರೆ. ಮಿತ್ರರು ಸಂಪೂರ್ಣವಾಗಿ ಅವರು ಅತಿಯಾಗಿ ಆತ್ಮೀಯರಾಗುವಂಥ ಯೋಗ ಬರುತ್ತೆ. ಮತ್ತು ಎಲ್ಲ ಕಡೆಯಿಂದ ಲಾಭ ಆಗುತ್ತೆ. ಅವರಿಂದ ಅವ್ರಿಗೆ ಒಳ್ಳೆಯ ಹೆಸರು ಬರ್ತಾ ಹೋಗುತ್ತೆ. ಮತ್ತು ಬಹಳ ಇಷ್ಟಪಟ್ಟರು ಮಾಡೋ ಕೆಲಸಗಳು ಯಾವುದೇ ತೊಂದರೆ ಅಡೆತಡೆ ಇಲ್ದಂಗೆ, ಕಿರಿಕಿರಿ ಇಲ್ದಂಗೆ ಎಲ್ಲ ರೀತಿ ಒಂದೇ ಒಂದು ಲೆವೆಲಲ್ಲಿ ನಡೀತಾ ಹೋಗುತ್ತೆ. ಏರುಪೇರು ನೋಡುವಂಥ ವಿಚಾರ ಯಾವುದೂ ಬರೋದಿಲ್ಲ. ಈ ರಾಶಿ ಬಹಳ ಒಟ್ಟು ಈ ವರ್ಷದಲ್ಲಿ ಗೌರವ ಸಿಗುವಂಥ ಯೋಗ ಬರುತ್ತೆ. ಸನ್ಮಾನ ಮಾಡುವಂಥ ಯೋಗ ಬರುತ್ತೆ. ಹೊಗಳಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಒಟ್ಟಿನ ಹೇಳಬೇಕಂತ ಅಂತಂದರೆ ಈ ರಾಶಿಯವರು ಈ ಒಂದು ವರ್ಷದಲ್ಲಿ ಸಂಪೂರ್ಣವಾಗಿ ಎಲ್ಲ ಕಡೆಯಿಂದ ಪ್ರಶಂಸೆ ಗಳಿಸುವಂಥ ಯೋಗ ಬರ್ತಾ ಹೋಗುತ್ತೆ. ಇದರಿಂದಾಗಿ ಒಂದು ಕಳೆದಿದ್ದು ಹಿಂದೆ ಏನು ಆಗಿದೆ ಎಲ್ಲ ರೀತಿ ಮರಳಿ ಪಡುವಂಥ ಯೋಗ ಬರುತ್ತೆ. ಒಂದು ಆಸ್ತಿ ಇರಲಿ, ಒಂದು ಆಡಂಬರ ಇರಲಿ, ಒಂದು ಯಾವುದೇ ಒಂದು ಕೆಲಸ ಕಾರ್ಯದಿರಲಿ, ಸಾಲದ ಸಮಸ್ಯೆಯಿಂದ ಹೊರೆಯಾಗಿ ತೊಂದರೆ ಅನುಭವಿಸೋದಿರಲಿ, ಮತ್ತು ಕೃಷಿಕರಿಗೆ ಏನೇ ಒಂದು ನಷ್ಟ ಆಗಿ ಸಮಸ್ಯೆಗಳಾದರೂ ಕೂಡ ಅವ್ರಿಗೆ ಈ ಸಲ ಭಾಳ ಒಳ್ಳೆಯ ಫಸಲು ಬಂದು ಒಳ್ಳೆಯ ಗಳಿಕೆ ರೂಪದಲ್ಲಿ ಕಾಣೋದು, ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸದಿಂದ ಅವರಿಗೆ ಒಳ್ಳೆಯ ಒಂದು ಸ್ಥಾನ ಸಿಗೋದು, ಮತ್ತು ಬಿಸ್ನೆಸ್ ಮೈಂಡ್ ಅವರಿಗೆ ಪ್ರತಿಯೊಂದು ಅನುಕೂಲ ಆಗೋದು, ಈ ಥರ ಆಗ್ತಾ ಹೋಗುತ್ತೆ. ಮತ್ತು ದಾಂಪತ್ಯ ಜೀವನದಲ್ಲಿ ಎಲ್ಲ ಹಸನ್ಮುಖಿ ಜೀವನದಲ್ಲಿ ಎಲ್ಲ ರೀತಿ ಅನುಕೂಲ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ನಿಮಗೆ ಈ ಪ್ರತಿ ಗುರುವಾರ ರಾಯರ ದರ್ಶನ ಮಾಡಿ ಸಂಪೂರ್ಣವಾಗಿ ಏಳಿಗೆ ಆಗ್ತಾ ಹೋಗುತ್ತೆ. ಸಣ್ಣ ಪುಟ್ಟ ಕಾಡಾಟ, ಸಣ್ಣ ಪುಟ್ಟ ಕಿರಿಕಿರಿಗಳು, ಏನೇ ಒಂದು ಸಮಸ್ಯೆಗಳು ಏನೇ ಇದ್ದರೂ ಸಹ ಸ್ವಲ್ಪ ಪ್ರತಿ ಗುರುವಾರ ರಾಯ ದರ್ಶನ ಮಾಡಿ ಎಲ್ಲ ಒಳ್ಳೇದಾಗ್ತಾ ಹೋಗುತ್ತೆ. ಹೆಚ್ಚಿನ ಮಾಹಿತಿ ನಮ್ಮ ಸಂಪರ್ಕಿಸಿ, ಹೆಚ್ಚಿನ ವಿವರಗಳಿಗೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ಎಲ್ಲ ಒಳ್ಳೇದಾಗ್ತಾ ಹೋಗುತ್ತೆ. ತೊಂದರೆ ಯಾವುದಿಲ್ಲ. ಈ ಒಂದು ಧನುಷ್ ರಾಶಿಗೆ ಈ ವರ್ಷ ಭಾಳ ಉತ್ತಮವಾಗಿದೆ. ಸರ್ವೇ ಜನ ಸುಖ ಎಂಬಂತೆ ಒಳ್ಳೆಯದಾಗಲಿ. ಉಗಾದಿ ಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಲಿ ವೀಕ್ಷಕರೇ.